ಹಾಯ್ ಎಲ್ಲರಿಗೂ. ಸೊ ಇವತ್ತೊಂದು ಕಂಪನಿದು ಜಾಬ್ ಆಪರ್ಚುನಿಟಿ ಇದೆ. ವೆಬ್ಸೈಟ್ ಒಂದು ಇದೆ, ತುಂಬ ಒಳ್ಳೆದಿದೆ ವೆಬ್ಸೈಟ್ ಕಂಪನಿದ್ದು. ಸೊ ಡೈರೆಕ್ಟಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ ಮತ್ತು ವಾಕ್ ಇನ್ ಇಂಟರ್ವ್ಯೂ ಇದಲ್ವ, ಇಂಟರ್ವ್ಯೂ ಪ್ರೊಸೆಸ್ ಏನಿದೆ ಅದು ಡೈರೆಕ್ಟ್ ಕಂಪನಿಯಿಂದಲೇ ಮಾಡ್ತಾ ಇರೋದು. ಭಾರಿ ಒಳ್ಳೆಯದಾದ ವೆಬ್ಸೈಟ್ ಮಾತ್ರ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳಿದ್ದೆ, ನಾನು ಕೊರೋನಾದಲ್ಲಿ 2-3 ವರ್ಷ ವರ್ಕ್ ಮಾಡಿದ್ದೇನೆ ಅಂತ ಹೇಳಿ. ನಂದು ಫೇವ್ರೆಟ್ ಕಂಪನಿ ಇದು. ಸೊ ವಿ ವಿಲ್ ಸಿ ವಾಟ್ ಇಸ್ ದಟ್ ಜಾಬ್. ಓಕೆ, ನೀವು ಕೂಡ ಇವರ ಪ್ರೊಫೈಲ್ಗೆ ತಕ್ಕಂತೆ, ಇವರ ಸ್ಕಿಲ್ಸ್ಗೆ ತಕ್ಕಂತೆ, ಇವರ ಯಾವುದು ರೋಲ್ಸ್ ಇದೆ, ಯಾವುದು ಕೆಲಸ ಇದೆ ಅದರ ತಕ್ಕಂತೆ ನಿಮಗೆ ಕೂಡ ಇದು ನೀವು ಮಾಡುವಂತಹ ಅಭ್ಯರ್ಥಿಗಳಾದರೆ, ನೀವು ಮಾಡುವಂಥ ಕ್ಯಾಂಡಿಡೇಟ್ಸ್ ಆದರೆ ನಿಮಗೆ ಇದು ಜಾಬ್ ಸಿಗಲೇಬೇಕು. ಸೊ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಖಂಡಿತವಾಗಿಯೂ ನಾವು ಏನು ಹೇಳ್ತಾರೆ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗ್ತದೆ ಅಂತ ಹೇಳಿ. ಸೊ ಒಳ್ಳೆಯದಾದ ಕಂಪನಿ ಟಾಪಲ್ಲಿದೆ. ನಾನು ಹೇಳಿದ್ದೇನೆ, ಈಗಾಗಲೇ ನಾನು ವರ್ಕ್ ಮಾಡಿದ್ದೇನೆ ಇದರಲ್ಲಿ. ಭಾರಿ ಒಳ್ಳೆಯದಾದ ಕಂಪನಿ, ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಾರೆ, ಪ್ಯಾಕೇಜ್ ಅನ್ನೋದು ತುಂಬ ಒಳ್ಳೆಯದಿದೆ. ಸೊ ಈಗ ನೋಡೋಣ ಎಂಥ ಯಾವುದು ಕಂಪನಿ, ಹೇಗೆ ವರ್ಕು, ಎಷ್ಟು ಕ್ವಾಲಿಫಿಕೇಷನ್, ಯಾವ ಕ್ವಾಲಿಫಿಕೇಷನ್ ಎಜುಕೇಷನ್ ಆಗಬೇಕು, ಇಲ್ಲಿ ಏನೆಲ್ಲ ಸ್ಕಿಲ್ಸ್ ರೋಲ್ಸ್ ಬೇಕು ಅಂತ ಹೇಳಿ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಮತ್ತು ನಂದು ಲಾಗ್ ಚಾನಲ್ ಇದೆ, ಅಲ್ಲಿ ಹೋಗಿ ಕೂಡ ನಂದು ಲಾಗ್ಸ್ ವೀಡಿಯೋಸನ್ನು ನೋಡಿ. ರೀಲ್ಸನ್ನು ಹಾಕ್ತೇನೆ, ಕಾಮಿಡಿ ಫನ್ ಇರುವ ಫನ್ ಮೂಮೆಂಟ್ದು ರೀಲ್ಸ್ ಹಾಕ್ತೇನೆ. ದಯವಿಟ್ಟು ಹೋಗಿ ನೋಡಿ ಲಾಗ್ಸ್ ಚಾನಲನ್ನು, ಅಲ್ಲಿ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಓಕೆ, ಸೊ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಒಂದು ವೆಬ್ಸೈಟ್ ಓಪನ್ ಆಗ್ತದೆ ನೋಡಿ. ಸೊ ನಿಮಗೆ ಇಲ್ಲಿ ಏನಂತ ಹೇಳಿದರೆ, 12ನೇ ತರಗತಿ ಪಾಸಾಗಿದ್ದೀರಿ, ಡಿಗ್ರಿ ಮಾಡಲಿಲ್ಲ ಅನ್ನುವ ಚಿಂತೆ ಇರ್ತಾರೆ. ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇದೆ ಅಲ್ವಾ, ಡಿಗ್ರಿ ಮಾಡಿದವರಿಗೆ ಮಾತ್ರ ಇರ್ತಾರೆ, ಸೆಕೆಂಡ್ PUC ಆದವರಿಗೆ ಇರೋದಿಲ್ಲ. ಸೊ ಇವತ್ತು ಅಂಥವರಿಗೆ ಆಪರ್ಚುನಿಟಿಯನ್ನು ನಾನು ತಂದಿದ್ದೇನೆ, ಜಾಬು ಇದೆ ಅಂತ ಹೇಳಿ. ಇದು PUCದಿಂದ ಹಿಡಿದು ಡಿಗ್ರಿ ಆದವರಿಗೆ ಕೆಲಸ. ಓಕೆ, ಸೊ ಇಲ್ಲಿ ನಾನು ಕಮ್ಮಿ ಕಲ್ತಿದ್ದೇನೆ, PUC ಆಗಿ ನನಗೆ ವರ್ಕ್ ಫ್ರಮ್ ಹೋಮ್ ಸಿಗ್ತಲ್ಲ ಅಂತ ಅಂದ್ಕೊಳ್ಬೇಡಿ, ಖಂಡಿತವಾಗಿ ಸಿಗ್ತದೆ ವರ್ಕ್ ಫ್ರಮ್ ಹೋಮ್ ಕೆಲಸ. ಸೊ ಇದು ಇಲ್ಲಿ ಯಾವುದೆಲ್ಲ ಖಾಲಿ ಪೋಸ್ಟ್ ಇದೆ, ಅದಕ್ಕೆ ನೀವು ಯಾರು PUC ಪಾಸ್ ಆಗಿದ್ದೀರಿ, ಹೈಯರ್ ಸೆಕೆಂಡರಿ, ಸೊ ಅಂಥವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಇದು ಕಂಪ್ಲೀಟ್ ಮನೆಯಿಂದ ಮಾಡುವಂತಹ ವರ್ಕ್ ಫ್ರಮ್ ಹೋಮ್ ಕೆಲಸ. ಸೊ ನಿಮಗೆ ಅಂದರೆ ಪರ್ಮನೆಂಟ್ ಕೆಲಸ, ಇದು ಟೆಂಪರರಿ ಅಲ್ಲ, ಪರ್ಮನೆಂಟ್. ಕೆಲವು ಕೆಲಸ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಮಾಡುವಂಥದ್ದು, ಟೆಂಪರರಿ ಬೇಸಿಕ್ಕಾಗಿ ಇರ್ತದೆ. ಇದು ಪರ್ಮನೆಂಟ್ ಮನೆಯಿಂದಲೇ ಮಾಡುವಂಥ ಕೆಲಸ. ಸೊ ಲ್ಯಾಪ್ಟಾಪ್ ನಿಮಗೆ ಇದಕ್ಕೆ ಬೇಕೇ ಬೇಕು, ಲ್ಯಾಪ್ಟಾಪ್ ಇದು ಅವಶ್ಯಕತೆ ಉಂಟು. ಸೊ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪು ಇಲ್ಲ ಅಂತಾದರೆ ಯಾರ ಹತ್ರ ಆದರೂ ಕೇಳಿಕೊಂಡು ಆತ ಏನಾದರೂ ವಿಲೇವಾರಿ ಏನಾದರೂ ಮಾಡಬೇಕು, ಬೇರೆಯವ್ರ ಹತ್ರ ಕೇಳಿ. ಸೊ ಸ್ವಂತ ನಿಮ್ಮ ಹತ್ರ ಲ್ಯಾಪ್ಟಾಪ್ ಒಂದು ಇರಬೇಕು. ಇಲ್ಲಿ ನಿಮಗೆ ಯಾರೋ ನಿಮಗೆ ಕರೆ ಮಾಡ್ತಾರೆ, ಓಕೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಏನಾದರೂ ನಿಮಗೆ ಕೆಲಸ ಹೇಳ್ತಾರೆ, ಚಾಟ್ಗಳಲ್ಲಿ ಅಥವಾ ಕಾಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮದೇನೋ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತು ಮೇಲ್ ID ಏನಿದೆ ಅದನ್ನು ನೀವು ಇಲ್ಲಿ ಅವರಿಗೆ ಪ್ರಾಸೆಸ್ ಟೈಮಲ್ಲಿ ಕರೆಕ್ಟಾಗಿ ಕೊಡಬೇಕಾಗ್ತದೆ, ಮೇಲ್ ID ಮತ್ತು ಮೊಬೈಲ್ ನಂಬರ್. ಸೊ ಈ ಕೆಲಸ ಒಂದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವಾಗ ಈ ಜಾಬ್ಗೆ ಸೇರುತ್ತೀರಿ, ಯಾವಾಗ ನೀವು ಜಾಯ್ನ್ ಆಗ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವರು ಆಲ್ರೆಡಿ ಒಂದು ಕೆಲಸದಲ್ಲಿದ್ದಾರೆ, ಸೊ ಅಲ್ಲಿದ್ದು ನೋಟಿಸ್ ಪೀರಿಯಡ್ಸ್ ಕೊಡೋದಿಲ್ಲ, ಇಲ್ಲಿ ಜಾಯ್ನ್ ಆಗಲಿಕ್ಕೆ ಬರ್ತಾರೆ, ಅಪ್ಲೈ ಮಾಡ್ತಾರೆ. ಸೊ ಅಲ್ಲಿಂದ ಕಂಪನಿಯಿಂದ ಅಲೌ ಮಾಡೋದಿಲ್ಲ, ಬೇರೆ ಅಥವಾ ಎಲ್ಲಾದರೂ ಜಾಬ್, ಬೇರೆ ಜಾಬ್, ಕಂಪನಿದಂತಲ್ಲ ಬೇರೆ ಜಾಬಲ್ಲಿದ್ದೀರಿ, ಸೊ ಅಲ್ಲಿ ನಿಮಗೆ ಅಲೌ ಮಾಡೋದಿಲ್ಲ. ಆವಾಗ ಇಲ್ಲಿ ನೀವು ಜಾಯ್ನ್ ಆಗಲಿಕ್ಕೆ ಇಲ್ಲಿ ಪ್ರೆಷರ್ ಆಗ್ತಾರೆ. ಸೊ ಹಾಗಾಗಿ ಈ ಕಂಪನಿ ಹೇಗಂತ ಹೇಳಿದರೆ, ನೀವು ಒಂದು ವೇಳೆ ಭರವಸೆಯಿಂದ, ಅಂದರೆ ಮೊದಲು ನಿಮಗೆ ಒಂದು ಕೆಲಸ ಉಂಟು, ನಿಮಗೆ ಅಲ್ಲಿ ನೀವು ನೋಟಿಸ್ ಪೀರಿಯಡ್ ಕೊಟ್ಟು ಇಮಿಡಿಯೇಟಾಗಿ ಇಲ್ಲಿ ಜಾಯ್ನ್ ಆಗೋರಿದ್ದರೆ ಅಂಥವರು ಹಾಕಿ. ಸೊ ನಿಮಗೆ ನಿಮ್ಮ ಮೊದಲದು ಕಂಪನಿದ್ದು ಅಥವಾ ಯಾವುದು ಸ್ಕೂಲು ಅಟೆಂಡರ್ ಕೆಲಸ ಯಾವುದೇ ಆಗಿರಲಿ, ಮೊದಲೊಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇದ್ದೀರಿ ಈಗ ಪ್ರೆಸೆಂಟಾಗಿ, ಸೊ ಅಲ್ಲಿ ನಿಮಗೆ ಬಿಡ್ತಾರಂತಾದರೆ ಇಲ್ಲಿ ಅಪ್ಲೈ ಮಾಡಿ. ಸೊ ಅಲ್ಲಿ ಏನೋ ಪ್ರಾಬ್ಲಮ್ ಇದ್ದವರು ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಇಮಿಡಿಯೇಟ್ ಜಾಯ್ನ್ ಆಗೋರು ಬೇಕೇ ಬೇಕು. ನಾನು ನಿಮಗೆ ಹೇಳಿದ್ದೇನೆ, ನಾನು ಇದರಲ್ಲಿ ವರ್ಕ್ ಮಾಡಿದ್ದೇನೆ, ಸೊ ಕಂಪ್ಲೀಟಾಗಿ ಪ್ರಾಸೆಸ್ ಬಗ್ಗೆ ಹೇಳ್ತೇನೆ. ಸೊ ಇಲ್ಲಿ ಇಮಿಡಿಯೇಟ್ ಯಾರು ಜಾಯ್ನ್ ಆಗ್ತೀರಿ ಅಂಥವರೇ ಬೇಕು. ಇಲ್ಲಿ ನೀವು ಒಮ್ಮೆ ಇಮಿಡಿಯೇಟಾಗಿ ಜಾಯ್ನ್ ಆದಮೇಲೆ ನೀವು ಅವರ ಟೀಮನ್ನು ಸೇರ್ತೀರಿ. ಇದೊಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಥವಾ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಕೆಲಸ.
ಒಂದು ಟಾಪಲ್ಲಿರುವ ಕಂಪೆನಿ MAC ಗ್ರೂಪ್ನವರದು ಕಂಪೆನಿ ಇದು. ಸೊ ಇದು ಕಂಪೆನಿ ಯಾವುದಂತ ಹೇಳಿದರೆ ಟೆಲಿಪರ್ಫಾರ್ಮೆನ್ಸ್ ಕಂಪೆನಿಯು ಸುಮಾರು 47 ವರ್ಷಗಳಿಂದ ಇದೆ. ಇದು ಕಂಪೆನಿ 140 ವರ್ಷದಿಂದ ಇದೊಂದು ಪ್ಲ್ಯಾಟ್ಫಾರ್ಮ್ ಇದೆ, ಟೆಲಿಪರ್ಫಾರ್ಮೆನ್ಸ್ ಅನ್ನೋದು. ನಾನು ಹೇಳಿದೆ ನಿಮಗೆ, ತುಂಬ ಒಳ್ಳೆ ಕಂಪೆನಿ ಇದು. ನನಗೆ ಎಕ್ಸ್ಪೀರಿಯನ್ಸ್ ಇದ್ದ ಪ್ರಕಾರ ಭಾರಿ ಒಳ್ಳೆ ಕಂಪೆನಿ. ಸೊ ದೊಡ್ಡ ದೊಡ್ಡ ಕಂಟ್ರೀಸಿಗೆಲ್ಲ ಅಲ್ಲಿ ಕ್ಲೈಂಟ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಇದರಲ್ಲಿ ನಿಮಗೆ ಕ್ಯಾಂಡಿಡೇಟ್ಸ್ ಕೂಡ ಕೆಲಸ ಮಾಡ್ತಾರೆ. ಒಂದು ಬ್ರ್ಯಾಂಡೊಂದಿಗೆ ಒಳ್ಳೆ ರೀತಿ ಪ್ಲ್ಯಾಟ್ಫಾರ್ಮ್ ಹೋಗ್ತಾ ಉಂಟು. ಬ್ರ್ಯಾಂಡ್ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಫೋನ್ಪೇ, ಝೆಡ್ ಬ್ಯಾಂಕ್ ಆ ಥರ ಹೋಗ್ತಾ ಉಂಟು. ಸೊ ಇಷ್ಟು ದೊಡ್ಡ ಕಂಪನಿಯೊಟ್ಟಿಗೆ ಈ ಟೆಲಿಪರ್ಫಾರ್ಮೆನ್ಸ್ ಒಂದು ಕಂಪೆನಿ ಕೆಲಸ ಮಾಡ್ತದೆ. ಸೊ ಅವರ ಕಡೆಯಿಂದ ಒಂದು ಅಪ್ಡೇಟ್ ಇಲ್ಲಿದೆ. ಏನಂತ ಹೇಳಿದರೆ, ಸಂಪೂರ್ಣ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ಸೊ ನೀವು ಇಲ್ಲಿ ಕರೆಕ್ಟಾಗಿ ಗಮನವನ್ನು, ಕಾನ್ಸಂಟ್ರೇಷನ್ನ ನೀವು ಕೊಡಬೇಕು. ಯಾವುದೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು, ಏನೆಲ್ಲ ನಿಮಗೆ ಅರ್ಹತೆ ಇದೆ ಇಲ್ಲಿ ಜಾಯಿನ್ ಆಗಲಿಕ್ಕೆ, ನೀವು ಇಲ್ಲಿ ಸೇರಬೇಕಾದ್ರೆ ಏನೆಲ್ಲ ಬೇಕು, ನಿಮಗೆ ಡೈರೆಕ್ಟೇ ನಿಮಗೆ ಮೇಲ್ ಮಾಡ್ತಾರೆ. ಓಕೆ, ಇಂಡೈರೆಕ್ಟ್ಲಿ ಅಲ್ಲ. ಓಕೆ, ಡೈರೆಕ್ಟಾಗಿ ನಿಮಗೆ ಕಂಪನಿಯವರು ಇಲ್ಲಿ ಮೇಲ್ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ಅವರಿಗೆ ಡೈರೆಕ್ಟಾಗಿ ಮೇಲ್ ಮಾಡ್ಬೋದು. ಓಕೆ, ಸೊ ಸಂಪೂರ್ಣ ವಿಷಯ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ, ಹೇಳ್ತೇನೆ ಕೂಡ. ಓಕೆ, ಎಂತೆಲ್ಲ ಮಾಹಿತಿ ಅಂತ ಚೆಕ್ ಮಾಡುವ. ಸೊ ಯಾವುದು ಮಾಹಿತಿ ಅಂತ ಹೇಳಿದರೆ, ಮೊದಲು ನೀವು ಕಂಪನಿ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಕೆಲವೊಮ್ಮೆ ಫ್ರೆಶರ್ಸ್ ಜಾಯ್ನ್ ಆಗ್ತೀರಿ, ಎಕ್ಸ್ಪೀರಿಯನ್ಸ್ ಇದ್ದವರು ಜಾಯ್ನ್ ಆಗ್ತೀರಿ, ಆದರೆ ಇದೇ ಕಂಪನಿಯಲ್ಲಿ ಕೆಲವೊಮ್ಮೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅಂಥವರಿಗೆ ನಾನೀಗ ಕಂಪನಿ ಬಗ್ಗೆ ಹೇಳ್ತೇನೆ. ಓಕೆ, ಯಾಕೆಂದರೆ ನಿಮಗೆ ಒಂದು ಅಪ್ಲೈ ಮಾಡುವ ಮುಂಚೆ ಎಲ್ಲ ಗೊತ್ತಾದರೆ ವಿಷಯ ಕಂಪನಿ ಬಗ್ಗೆ, ಆ ಸ್ಕಿಲ್ಸ್ ನಿಮ್ಮ ಹತ್ರ ಇದೆಯಾ, ಅವರಿಗೆ ಬೇಕಾಗೋದು ರೋಲ್ಸ್ ನೀವು ಕಂಫರ್ಟೇಬಲ್ಲ, ಫಿಟ್ಟಾ, ಸೂಟಾ ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ. ಸೊ ಕಂಪನಿ ಬಗ್ಗೆ ನಾನು ಇವಾಗ ಫಸ್ಟಾಗಿ ಹೇಳ್ತೇನೆ. ಇದು ನಾನು ಆಗಲೇ ಹೇಳಿದಾಗೆ ಈ ಕಂಪನಿ ಬಗ್ಗೆ ಟೆಲಿಪರ್ಫಾರ್ಮೆನ್ಸ್ ಒಂದು ಟಾಪ್ ಆಗಿರುವಂತಹ ಇದೊಂದು ಕಂಪನಿ. ಸೊ ಏನಿದೆ, AI ಇನೋವೇಷನ್, ಹ್ಯೂಮನ್ ಕನೆಕ್ಷನ್ ಆಟ್ ದ ಕೋರ್. TP ಅಂದರೆ ಟೆಲಿಪರ್ಫಾರ್ಮೆನ್ಸ್ನಲ್ಲಿ ಶಾರ್ಟ್ಕಟ್ಟಾಗಿ TP ಅಂತ ಹೇಳ್ತಾರೆ ಟೆಲಿಪರ್ಫಾರ್ಮೆನ್ಸ್ಗೆ. ಸೊ TP, ವಿ ಕಂಬೈನ್ ಕಟ್ಟಿಂಗ್ ಎಡ್ಜ್ AI ವಿತ್ ದ ಅನ್ಕ್ಯೂ ವ್ಯಾಲ್ಯೂ ಆಫ್ ಹ್ಯೂಮನ್ ಎಕ್ಸ್ಪರ್ಟೈಸ್. ಸೊ ಇವರು AI ಇದೆ ಅಲ್ವಾ, ಸೊ AI ಇನೋವೇಷನಲ್ಲಿ ಇವರೊಂದು ಅನ್ಕ್ಯೂವಾಗಿ ಕಂಬೈನ್ ಮಾಡಿದ್ದಾರೆ AI. ಸೊ ದಿಸ್ ಬ್ಯಾಲೆನ್ಸ್ಡ್ ಅಪ್ರೋಚಸ್ ಎನ್ಶೋರ್ಸ್ ಎಫಿಷಿಯನ್ಸಿ ಆ್ಯಂಡ್ ಅಕ್ಯುರೇಸಿ ವೈಲ್ ಕೀಪಿಂಗ್ ಎಂಪತಿ, ಟ್ರಸ್ಟ್ ಆ್ಯಂಡ್ ಮೀನಿಂಗ್ಫುಲ್ ರಿಲೇಷನ್ಶಿಪ್ ಅಟ್ ದ ಸೆಂಟರ್ ಆಫ್ ಎವ್ರಿ ಇಂಟರಾಕ್ಷನ್. ಸೊ ಇವರಿಗೆ ಯಾವುದು ನೀವು ಕಮ್ಯುನಿಕೇಷನ್ ಮಾಡ್ತೀರಿ, ಯಾವುದು ಇಂಟರಾಕ್ಷನ್ ಮಾಡ್ತೀರಿ, ಒಂದು ಅಕ್ಯುರೇಸಿ ಅಂದರೆ ಟೈಮ್ ಲೆವೆಲಲ್ಲಿ ಆಗಿರ್ಬೋದು, ಟೈಮ್ ಸೆನ್ಸಲ್ಲಿ, ಎಂಪತಿ ಮಾತಾಡೋದು ನಾವು. ಸೊ ಯಾವ ರೀತಿ ನಾವು ಮಾತಾಡೋ ವೇ ಹೇಗಿರ್ತದೆ, ಮೀನಿಂಗ್ಫುಲ್ ಆದ ರಿಲೇಷನ್ಶಿಪ್ಪನ್ನು ಇವರು ಒಂದು ಇಂಟರಾಕ್ಷನಲ್ಲಿ ಇಡ್ತಾರೆ ಈ ಕಂಪನಿಯವರು. ಯಾರ ಜೊತೆ? AI ಜೊತೆ. ಓಕೆ, ನೆಕ್ಸ್ಟು ಇಲ್ಲಿ ಬೇಕಾದದ್ದು ನಿಮಗೆ ವೀಡಿಯೋಸ್ ಎಲ್ಲ ಇದೆ. ಸೊ ವೀಡಿಯೋನು ಕೂಡ ನೀವು ಚೆಕ್ ಮಾಡ್ಬೋದು. ಯು ಹ್ಯಾವ್ ದ ನಾಲೆಜ್ ಆ್ಯಂಡ್ ರಿಸೋರ್ಸಸ್ ಟು ಡೆಲಿವರ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಎನಿವೇರ್. ಸೊ ಇದೊಂದು ಬಿಸ್ನೆಸ್ ಸರ್ವಿಸ್ ಕಂಪನಿ, ಗ್ಲೋಬಲ್ ಆದ ಕಂಪನಿ ಇದು. ನಿಮಗೆ ಇಲ್ಲಿ ಒಳ್ಳೆಯದಾಗಿ ಕೆಲಸ ಮಾಡಲಿಕ್ಕೆ, ಸೊ ಅವರಿಗೆ ಏನು ನಾಲೆಜ್ ಇದೆ ಅದನ್ನು ನಿಮಗೆ ಟ್ರೈನಿಂಗ್ ಮೂಲಕ ನಿಮಗೆ ನಾಲೆಜ್ ಕೂಡ ಕೊಡ್ತಾರೆ. ಓಕೆ, ಸೊ 56% ಇವರು ಕ್ಲೈಂಟಿಗೆಲ್ಲ ಅಥವಾ 100% ಆಫರ್ ಎಲ್ಲ ಕೊಡ್ತಾರೆ, ಪ್ರೋಬ್ ಮಾಡ್ತಾರೆ ಇವರು. ನೆಕ್ಸ್ಟ್ ಅಂದರೆ ಕ್ಲೈಂಟ್ ಇನ್ನೂ ಜಾಸ್ತಿ ಇವರಿಗೆ ಬರಬೇಕು. ಸೊ ದಿನಕ್ಕೆ ಹೆಚ್ಚುತ್ತಾ ಇದ್ದಾರೆ ವರ್ಷಾನುಗಟ್ಟಲೆ. ಸೊ ಟೆಲಿಪರ್ಫಾರ್ಮೆನ್ಸ್ ಕಂಪನಿ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ, ಸುಮಾರು ಬ್ರ್ಯಾಂಡ್ ಕಂಪನಿಯ ಜೊತೆ ಇವರು ಒಂದು ಟೈಅಪ್ ಆಗಿದೆ, ಕನೆಕ್ಟ್ ಆಗಿದೆ. ಇದು ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಫ್ಲಿಪ್ಕಾರ್ಟ್ ಕಂಪನಿ ನಾವು ಇದ್ದದ್ದು ಥರ್ಡ್ ಪಾರ್ಟಿ ಅಂತ ಹೇಳಿ. ಓಕೆ, ಸೊ ಹಾಗೇನೆ ಈಗ ನಮಗೆ ಸ್ವಲ್ಪ ಅರ್ಥ ಆಗ್ತಿರ್ಬೋದು. ಸೊ ಇವರು ಕ್ಲೈಂಟಿಗೆಲ್ಲ 100% ಎಲ್ಲ ಆಫರ್ ಎಲ್ಲ ಕೊಡ್ತಾರೆ. ಹೇಗೂ ಪ್ರಾಡಕ್ಟ್ ವಿಷಯದಲ್ಲೆಲ್ಲ ಮಾತನಾಡುವಾಗ ಜಾಸ್ತಿಯಾಗಿ ಆಫರ್ ಕೊಟ್ಟರಲ್ವ ಕಸ್ಟಮರ್ಸ್ ಎಲ್ಲ ಬರೋದು. ಸೊ ಅದಕ್ಕೆ ನಾನು ಕೆಲವೊಮ್ಮೆ ಲಾಸ್ಟ್ ಟೈಮ್ ಹೇಳಿದೆ, BBD ಡೇಸ್ ಅಂತ ಹೇಳಿ, ಅದಕ್ಕೆ ಹೇಳಿದ್ದು ನಾನು. BBD ಡೇಸಲ್ಲಿ ಜಾಸ್ತಿಯಾಗಿ ಕೆಲಸಕ್ಕೆ ಹೈರಿಂಗ್ ಮಾಡ್ತಾರೆ. ಅದು ಇದೇ ಟೈಮ್ ಆ್ಯಕ್ಚುಲಿ ಟೆಲಿಪರ್ಫಾರ್ಮೆನ್ಸ್ನವರು ಹೈರಿಂಗ್ ಮಾಡ್ತಾ ಇರೋದು. ಸೊ ಸುಮಾರು ಇವರದ್ದು ಪ್ಲೇಸಸ್ ಎಲ್ಲ ಇದೆ.
ಸುಮಾರಿದೆ, ಹೈದರಾಬಾದ್, ಪೂನಾ ಮತ್ತು ಮುಂಬೈ, ನೆಕ್ಸ್ಟು ಕ್ಯಾಲಿಕಟ್, ಅಲ್ಲಿ ಎಲ್ಲ ಇದೆ ಇವರದ್ದು ಕಂಪೆನಿ, ಟೆಲಿಪರ್ಫಾರ್ಮೆನ್ಸ್ ಕಂಪೆನಿ ಅನ್ನೋದು. ಸೊ ನಿಮಗೆ ಈ ಕಂಪೆನಿಗೆ ದಿಸ್ ಇಸ್ ಅ ಪ್ಲೇಸ್ ವೇರ್ ಟೀಮ್ ವರ್ಕ್, ಇಲ್ಲಿ ಟೀಮ್ ವರ್ಕ್ ತುಂಬ ಇದೆ. ಇನ್ ಕ್ಲೋಸ್ ಕೊಲಾಬ್ರೇಷನ್ ಕ್ಲೈಂಟ್ ಒಂದಿಗೆ ಕೊಲಾಬ್ರೇಷನ್ ಮಾಡೋದು, ಟೀಮ್ ಮೆಂಬರ್ಸ್ ಹತ್ರ ಕೊಲಾಬ್ರೇಷನ್ ಮಾಡೋದು ಮತ್ತು ಕಮಿಟ್ಮೆಂಟ್ ಮಾಡೋದು. ಓಕೆ, ಸೊ ಇದು ಎವ್ರಿವೇರ್, ಎಲ್ಲ ಕಡೆ ಇವರದ್ದು ಇದೆ. ಇವರಿಗೆ 7ನೇ ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತು ರೆಕಗ್ನೈಸ್ 5 years ರೆಕಗ್ನೈಸ್ ಆ್ಯಸ್ ಎ 25 ವರ್ಲ್ಡ್ಸ್ ಬೆಸ್ಟ್ ವರ್ಕ್ ಪ್ಲೇಸ್ ಅಂತ ಇದೆ ಟೆಲಿಪರ್ಫಾರ್ಮೆನ್ಸ್ಗೆ. 90% ಆಫ್ ಆಲ್ ಎಂಪ್ಲಾಯೀಸ್ ವರ್ಕ್ ಇನ್ ಅ ಸರ್ಟಿಫೈಡ್ ಗ್ರೇಟ್ ಕಂಪೆನಿ. ಗೊತ್ತಾಯ್ತಲ್ವಾ? ಸೊ ಇದೊಂದು ಟ್ರಸ್ಟೆಡ್ ಕಂಪನಿ ಅಂತ ಹೇಳ್ಬೋದು. ಎಕ್ಸಾಂಪಲ್ ನಾನೇ ಇದ್ದೇನೆ ಇಲ್ಲಿ ಟೆಲಿಪರ್ಫಾರ್ಮೆನ್ಸ್ನಲ್ಲಿ ವರ್ಕ್ ಮಾಡಿದವಳು. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಈಸ್ ಅ ಟೆಲಿಪರ್ಫಾರ್ಮೆನ್ಸ್ ಕಂಪನಿ. ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ನೋಡ್ಬೋದು, ಈಸಿಯೆಸ್ಟ್ ವೇಯಲ್ಲಿ ನೀವು ಕಂಪನಿ ವೆಬ್ಸೈಟ್ ಎಲ್ಲಿ ಸಿಗ್ತೀರಂತ ನಿಮಗೆ ಗೊತ್ತಾಗ್ತಾರೆ. ಇದು ವೆಬ್ಸೈಟ್ ಉಂಟಲ್ವ, ಈ ನೌಕರಿ ಅನ್ನೋದು ಎಲ್ಲರಿಗೂ ಗೊತ್ತುಂಟು. ಸೊ ಈ ಕಂಪನಿದ್ದು ಹೆಚ್ಚಾಗಿ ಟೆಲಿಪರ್ಫಾರ್ಮೆನ್ಸ್ ಕಂಪನಿದ್ದು ಅವರ ಥರ್ಡ್ ಪಾರ್ಟಿಯಾಗಿ ಬೇರೆಯವರ ಬ್ರ್ಯಾಂಡ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಅವರು ಡೈರೆಕ್ಟಾಗಿ ಅವರ ಕಂಪನಿಯಿಂದ ಅವರು ಹೈರಿಂಗ್ ಮಾಡೋದಿಲ್ಲ. ಓಕೆ, ಸೊ ಅವರು ಥರ್ಡ್ ಪಾರ್ಟಿಯಾಗಿಯೇ ಅವರು ಹೈರಿಂಗ್ ಮಾಡೋದು. ಹಾಗಾಗಿ ಅವರು ನೌಕರಿಯಲ್ಲಿ ಅವರ ಟೆಲಿಪರ್ಫಾರ್ಮೆನ್ಸ್ ವೇಕೆನ್ಸಿ ಎಲ್ಲ ಇದ್ದರೆ ಅವರ ಡೈರೆಕ್ಟ್ ಕಂಪನಿಯ ವೆಬ್ಸೈಟಿಂದ ಹಾಕೋದಿಲ್ಲ, ಇದರಿಂದ ಹಾಕ್ತಾರೆ, ಯಾಕೆಂದರೆ ಥರ್ಡ್ ಪಾರ್ಟಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಇವಾಗ ನೀವು ನೋಡ್ಬೋದು WFH ಕಸ್ಟಮರ್ ಸಪೋರ್ಟ್ ಅಂತ ಹೇಳಿ. ಓಕೆ, ಟೆಲಿಪರ್ಫಾರ್ಮೆನ್ಸ್ ಕಂಪನಿ. ನೆಕ್ಸ್ಟು ರಿವ್ಯೂಸ್ ಒಳ್ಳೆದಿದೆ, 36,649 ರಿವ್ಯೂಸ್ ಇದೆ. ಸೊ ರಿವ್ಯೂಸನ್ನು ಬೇಕಾದರೆ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕಂಪ್ಲೀಟ್ ರಿಮೋಟ್ ಜಾಬ್ ಇದು. ಓಕೆ, ರಿಮೋಟಾಗಿ ತೆಗೆದುಕೊಳ್ತಾರೆ. ಇವಾಗ ಹೈರಿಂಗ್ ಫಾರ್ ಪರ್ಮನೆಂಟ್ WFH ಬ್ಲೆಂಡೆಡ್ ಪ್ರಾಸೆಸ್. ಓಕೆ, ಇಫ್ ಇಂಟ್ರೆಸ್ಟೆಡ್ ಪ್ಲೀಸ್ ಜಾಯಿನ್ ದ ಬಿಲೋ ಲಿಂಕ್ ಫಾರ್ ಇಂಟರ್ವ್ಯೂ at 12 PM Tuesday 27. ಇವತ್ತೇ ನೀವು ಇಂಟರ್ವ್ಯೂ ಪ್ರೋಸೆಸ್ಗೆ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಈ ಲಿಂಕಿಗೆ ಜಾಯ್ನ್ ಆಗ್ಬೋದು. ಸೊ ಈ ಮೀಟ್ ಲಿಂಕನ್ನು ನಾನು ಕೊಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ವಾಟ್ ಆರ್ ದೋಸ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಕಸ್ಟಮರ್ ಕೇರ್ ಸಪೋರ್ಟ್. ಓಕೆ, ಅದೊಂದು ಫಸ್ಟ್ ಕೆಲಸ ನಿಮ್ಮದು, ಕಸ್ಟಮರ್ ಕೇರ್ ಸಪೋರ್ಟಾಗಿ ಮಾತಾಡುವಂಥದ್ದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಸಪೋರ್ಟ್ ಕ್ಯೂ. ನೆಕ್ಸ್ಟ್ ಬ್ಲೆಂಡೆಡ್ ಪ್ರಾಸೆಸ್. ಕೆಲವೊಮ್ಮೆ ನಿಮಗೆ ಇನ್ಬೌಂಡ್ ಕಾಲ್ಸ್ ಇರ್ತಾರೆ, ಕೆಲವೊಮ್ಮೆ ನಿಮಗೆ ಔಟ್ಬೌಂಡ್, ನೀವಾಗಿ ಮಾಡಲಿಕ್ಕಿಲ್ಲ, ಕಂಪನಿಯಿಂದಲೇ ನಿಮಗೆ ಅದೆಲ್ಲ ಪ್ರಾಸೆಸ್ ಹೇಳಿಕೊಡ್ತಾರೆ. ಸೊ ಇಲ್ಲಿ ಟ್ರೈನಿಂಗ್ ಕೂಡ ಇದೆ, ವರಿ ಮಾಡಬೇಡಿ. ನೆಕ್ಸ್ಟ್ ಪ್ರಿಫರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಮಸ್ಟ್ ಹ್ಯಾವ್ ಅ ರಿಲೇಟೆಡ್ ನಾಲೆಡ್ಜ್, ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಸ್ಟ್ ಬಿ ಅಟ್ ಲೀಸ್ಟ್ ಇಂಟರ್ಮೀಡಿಯೇಟ್. ಇಮಿಡಿಯೇಟ್ ಜಾಯ್ನರ್ಸ್ ಓನ್ಲಿ, ಯಾರಿಗೆಲ್ಲ ತಕ್ಷಣವೇ ಜಾಯ್ನ್ ಆಗಲಿಕ್ಕೆ ಆಗ್ತದೆ ಅಂಥವ್ರಿಗೆ ಮಾತ್ರ ಇಲ್ಲಿ ಅಪ್ಲೈ ಮಾಡುವಂಥದ್ದು. ನೆಕ್ಸ್ಟ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಏನೆಲ್ಲ ಬೇಕು, ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಸಿಸ್ಟಮ್. ಸೊ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಓನ್ ಸಿಸ್ಟಮ್, ನಿಮ್ಮದು ಸ್ವಂತ ಲ್ಯಾಪ್ಟಾಪ್ ಇರಬೇಕು, ವೈಫೈ ಕನೆಕ್ಷನ್ ಆ್ಯಂಡ್ ಪವರ್ ಬ್ಯಾಕಪ್ ಇರಬೇಕು, ವೈಫೈ ಕನೆಕ್ಷನ್ ಇರಬೇಕು ಅಥವಾ ಮೊಬೈಲಿದು ನೆಟ್ ಪ್ಯಾಕ್ ಆದರೂ ಇರಬೇಕು. ಓಕೆ, ಇದು ತುಂಬ 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 ಇಂಪಾರ್ಟೆಂಟ್, ಅದಿಲ್ಲದೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. i3 ಪ್ರೊಸೆಸರ್ ಆ್ಯಂಡ್ 16 GB ರ್ಯಾಮ್ ಇರಬೇಕು. ಸೊ ನಾವಿರುವಾಗ 8 GB ರ್ಯಾಮ್ ಕೂಡ ಆಗ್ತಿತ್ತು, 8 GB ರ್ಯಾಮ್ ಅವರು ಕೂಡ ಟ್ರೈ ಮಾಡಿ ನೋಡಿ. ಓಕೆ, ತಗೊಳ್ತಾರೆ. ಅಥವಾ iCore 7 ಇದ್ದದ್ದು ಲ್ಯಾಪ್ಟಾಪ್ ಕೂಡ ಆಗ್ತದೆ, i3 ಕೂಡ ಆಗ್ತದೆ ಪ್ರೊಸೆಸರ್ ಇದ್ದದ್ದು. 16 GB ಅಂತ ಕೊಟ್ಟಿದ್ದಾರೆ, ನೀವು 8 GB ಇದ್ದವರು ಕೂಡ ಟ್ರೈ ಮಾಡಿ, ಏನಾಗೋದಿಲ್ಲ, ಸೆಲೆಕ್ಷನ್ ಆಗ್ತದೆ. ಕೆಲವೊಮ್ಮೆ ಪ್ರೊಫೈಲ್ ನಿಮ್ಮದು ಒಳ್ಳೆದಿದ್ದರೆ, ರೆಸ್ಯೂಮ್ ಒಳ್ಳೆದಿದ್ದರೆ. ಸ್ಯಾಲ್ರಿ 16,000 ಇದೆ. ಓಕೆ, 16,000 ಸ್ಯಾಲ್ರಿ. ಪ್ಲೀಸ್ ಶೇರ್ ಯುವರ್ CV ಇನ್ ದ ಬಿಲೋ ಇಮೇಲ್ ID. ಯಾರಿಗಾದರೂ ಇಂಟರ್ವ್ಯೂಗೆ ಜಾಯ್ನ್ ಆಗಲಿಕ್ಕೆ ಬೇಕಂತಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. 12 ಗಂಟೆಯಿಂದ ನೀವು ಯಾರು ಬೇಕಾದರೂ ಲಿಂಕಿಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಕಾಂಟ್ಯಾಕ್ಟ್ HR ಡೀಟೇಲ್ಸ್. HR ಬರ್ನಾಲಿ ಅಂತ ಹೇಳಿ ಅವರ ಹೆಸರು, barnali.dutta@teleperformance.com. ಸೊ ಓಕೆ, ಇವರದ್ದು ನಾನು ಇಮೇಲ್ ID ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀವು ಚೆಕ್ಔಟ್ ಮಾಡ್ಬೋದು. ನೆಕ್ಸ್ಟ್ ರೋಲ್ ಇದೆ ಕಸ್ಟಮರ್ ಸಕ್ಸಸ್
ಏನು ರೋಲ್ ನಿಮ್ಮದು? ಕಸ್ಟಮರ್ ಸರ್ವೀಸ್ ಮತ್ತು ಕಸ್ಟಮರ್ ಸಕ್ಸಸ್ ಆ್ಯಂಡ್ ಆಪರೇಷನ್ಸ್ ರೋಲ್. ನೆಕ್ಸ್ಟು ಇದು ಯಾವ ಟೈಪ್ ಇಂಡಸ್ಟ್ರಿ ಯಾವುದಂತ ಹೇಳಿದರೆ BPO ಅಥವಾ BPM ಪ್ರಾಸೆಸ್. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಯಾವುದಂತ ಹೇಳಿದ್ರೆ ಕಸ್ಟಮರ್ ಸಕ್ಸಸ್ ಮತ್ತು ಸರ್ವೀಸ್ ಆಪರೇಷನ್ಸ್ ಅಂತ ಹೇಳಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಟೈಪ್ ಯಾವುದು? ಫುಲ್ ಟೈಮ್ ಇದು ಕೆಲಸ ಮತ್ತು ಪರ್ಮನೆಂಟ್ ಕೆಲಸ. ಕಸ್ಟಮರ್ ಸಕ್ಸಸ್ ಸರ್ವೀಸ್ ಆ್ಯಂಡ್ ಆಪರೇಷನ್ಸ್ ರೋಲ್ ಕ್ಯಾಟಗರಿ ಇದು. ಸೊ ಇಲ್ಲಿ ಡಿಗ್ರಿ ಆಗಬೇಕಂತಿಲ್ಲ, PUC ಆದವರು ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಷನ್ ಈಸ್ ನಾಟ್ ರಿಕ್ವೈರ್ಡ್ ಹಿಯರ್. ಸೊ ಕೀ ಸ್ಕಿಲ್ಸ್ ಏನು ಅಂತ ಹೇಳಿದರೆ ಸ್ಕಿಲ್ಸ್ ವಿತ್ ಪ್ರಿಫರ್ಡ್ ಸ್ಕಿಲ್ಸ್ ಬ್ಲೆಂಡೆಡ್ ಪ್ರೋಸೆಸ್ ಇದು. ಬ್ಲೆಂಡೆಡ್ ಪ್ರಾಸೆಸ್, ಕಸ್ಟಮರ್ ಸರ್ವಿಸ್, ಟೆಕ್ನಿಕಲ್ ಸಪೋರ್ಟ್, BPO, ಕಸ್ಟಮರ್ ಕೇರ್, ಕಸ್ಟಮರನ್ನು ಹ್ಯಾಂಡ್ಲಿಂಗ್ ಮಾಡುವಂಥದ್ದು ಡೊಮೆಸ್ಟಿಕ್ ಪ್ರಾಸೆಸ್. ಇಂಟರ್ನ್ಯಾಷನಲ್ ಅಲ್ಲ, ಡೊಮೆಸ್ಟಿಕ್ ಅಂದರೆ ನಮ್ಮ ಇಂಡಿಯಾದ ಒಳಗಡೆನೇ ಇದು ಪ್ರಾಸೆಸ್ ಇರುವಂಥದ್ದು. ಸೊ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಬೇಗನೆ ಅಪ್ಲೈ ಮಾಡಿ. ಇವತ್ತೇ ಇಂಟರ್ವ್ಯೂ ಇದೆ, ಕೂಡಲೇ ಅಪ್ಲೈ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೆಕ್ಸ್ಟ್ ಏನಂತ ಹೇಳಿದರೆ ಇಲ್ಲಿ ಏನಾದರೂ Naukari.comಗೆ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಿರುವಂತಾದರೆ ಈ Naukari.comಯಿಂದ ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಿರೋದಂತ ಆದರೆ ಇಲ್ಲಿ ರಿಜಿಸ್ಟರ್ ಟು ಅಪ್ಲೈ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫುಲ್ ನೇಮ್ ಹಾಕಿ, ನಂತರ ಇಮೇಲ್ ID ಹಾಕಿ, ನಿಮ್ಮದು ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ 6 ಡಿಜಿಟ್ ಪಾಸ್ವರ್ಡ್, 6 ಲೆಟರ್ದು ಮಾತ್ರ ಪಾಸ್ವರ್ಡ್ ಇರಬೇಕು. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಿ. ನೀವು ಎಕ್ಸ್ಪೀರಿಯನ್ಸ್ ಆದರೆ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ, ಫ್ರೆಷರ್ ಅಂತ ಆದರೆ ಫ್ರೆಷರ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಸೆಂಡ್ ಮೀ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆ್ಯಂಡ್ ಪ್ರಮೋಷನ್ಸ್ ವೇಯ SMS, ಇಮೇಲ್ ಆ್ಯಂಡ್ ವಾಟ್ಸಪ್. ಸೊ ನಿಮಗೆ ಈ Naukari.com ರಿಜಿಸ್ಟ್ರೇಷನ್ ಮಾಡಿದರೆ ಯಾವುದೆಲ್ಲ ವೇಕೆನ್ಸೀಸ್ ಇರ್ತದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ರೆಸ್ಯೂಮ್ ಪ್ರಕಾರ ಅಥವಾ ಫ್ರೆಷರ್ಸ್ ಪ್ರಕಾರ ಸೇಮ್ ಅದರದ್ದೇ ನಿಮಗೆ ಕೆಲಸದ್ದು ನಿಮಗೆ ಇಲ್ಲಿ ವೇಕೆನ್ಸೀಸ್ ಬರ್ತದೆ. ಒಮ್ಮೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ಸಾಕು. ಅಥವಾ ನೀವು ಗೂಗಲ್ ವಿತ್ ಅಂತ ಕೂಡ ಕೊಡ್ಬೋದು. ಓಕೆ, ಗೂಗಲ್ ವಿತ್ ಅಂತ ಕೂಡ ಮಾಡಿದರೆ ಕೂಡ ಇಲ್ಲಿ ಇಮೇಲ್ ID ಹಾಕಿ, ಪಾಸ್ವರ್ಡ್ ಹಾಕಿ, ನಿಮ್ಮದೇ ಓನ್ ಇಮೇಲ್ ID ಹಾಕಿ ಗೂಗಲ್ ವಿತ್ ಕೂಡ ನೀವು ಸೈನ್ ಅಪ್ ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಇದೆ, ಲಾಗಿನ್ ಟು ಅಪ್ಲೈ ಅಂತ ಹೇಳಿ ನೋಡಿ, ಇಲ್ಲಿ ಕೂಡ ಹೋಗಿ ನೀವು ಮಾಡ್ಬೋದು. ಇಮೇಲ್ IDಯನ್ನು ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ, ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದರೆ ಅಥವಾ ಸೈನ್ ಇನ್ ವಿತ್ ಗೂಗಲ್ ಅಂತ ಕೂಡ ಕೊಡ್ಬೋದು. ಓಕೆ, ಫಸ್ಟ್ ಟೈಮ್ ಯಾರಾದರೂ ಇಲ್ಲಿ ಈ ವೆಬ್ಸೈಟಿಂದ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋರು ಇದ್ದರೆ ಸೊ ಆ ರೀತಿ ಮಾಡಿ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ವ ಎಲ್ಲರಿಗೂ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ. ಒಂದು ಮೀಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಇನ್ನೊಂದು ಅವರ ಇಮೇಲ್ IDಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕ್ತೇನೆ. ನೀವು ಅಲ್ಲಿಂದ ಇವತ್ತೇ ಇಂಟರ್ವ್ಯೂ ಇದೆ. ಸೊ ಕೂಡಲೇ ಎಲ್ಲರೂ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕೂಡಲೇ ಜಾಯ್ನ್ ಆಗಿ. ವೇಕೆನ್ಸೀಸ್ ಇವತ್ತು ಬಹುಶಃ ಇಲ್ಲಿ ಫುಲ್ ಆಗ್ಬೋದು, ಭಾರಿ ಒಳ್ಳೆ ಕಂಪನಿ. ಈಗಷ್ಟೇ ನನಗೆ ಇದು ಜಾಬ್ ಸಿಕ್ಕಿತ್ತು. ಓಕೆ, ಸೊ ಆಲ್ ದ ಬೆಸ್ಟ್, ಎಲ್ಲರೂ ಅಪ್ಲೈ ಮಾಡಿ.